ಇವತ್ತು ನಾನು ದುಬೈ ಮಾಲ್ ಹೋಗ್ತಾ ಇದ್ದೀನಿ. ಆ್ಯಂಡ್ ನೀವೇನಾದ್ರು ಇಂಡಿಯಾದಿಂದ ದುಬೈಗೆ ಬಂದಾಗ ಸೊ ದುಬೈ ಮಾಲ್ಗೆ ಹೋಗಬೇಕು ಅಂದರೆ ಆ್ಯಕ್ಚುಲಿ ಮೆಟ್ರೋ ಸ್ಟೇಷನ್ಗೆ ಹೋಗ್ಬಿಟ್ಟು ಅಲ್ಲಿ ನೋಲ್ ಕಾರ್ಡ್ ಅಂತ ಸಿಗುತ್ತೆ, ಅದನ್ನು ತೊಗೊಂಡೋಗಿ. ಬಿಕಾಸ್ ಟ್ಯಾಕ್ಸಿ ಎಲ್ಲ ಇಲ್ಲಿ ತುಂಬ ಎಕ್ಸ್ಪೆನ್ಸಿವ್. ನೀವು ಅಲ್ಲಿಂದ ದುಬೈ ಮಾಲ್ಗೆ ತೊಗೊಳ್ತೀರಾ ಅಂದರೆ ಟ್ಯಾಕ್ಸಿ ಆಲ್ಮೋಸ್ಟ್ 2000 ಆಗುತ್ತೆ. ಸೊ ಈ ಥರ ಇರುತ್ತೆ ನೋಲ್ ಕಾರ್ಡು, ಇಲ್ಲಿ ನೋಡ್ಬೋದು. ಆ್ಯಂಡ್ ಇದು ಬಸ್ ಮತ್ತು ಮೆಟ್ರೋ ಸ್ಟೇಷನ್ಗೆ ಎಲ್ಲದಕ್ಕೂ ಲಿಂಕ್ ಆಗಿರುತ್ತೆ. ಬಸ್ಸಲ್ಲೆಲ್ಲ ಟಿಕೆಟ್ ಏನು ತೊಗೊಳಂಗಿಲ್ಲ. ಸೊ ಈಗ ಅದನ್ನು ತೋರಿಸ್ತೀನಿ. ಇದು ದುಬೈನ ಬಸ್ ಸ್ಟ್ಯಾಂಡು. ಈ ಥರ ಒಂದು ಕ್ಯಾಬಿನ್ ಥರ ಇರುತ್ತೆ. ಆ್ಯಂಡ್ ಇಲ್ಲಿ ಡೋರ್ ಇರುತ್ತೆ, ಓಪನ್ ಮಾಡಿ ಹೋದಾಗ ಸೊ ಇಲ್ಲಿ ಫುಲ್ಲು AC ಒಂದು ಕ್ಯಾಬಿನಲ್ಲಿ, ಇಲ್ಲಿ ನೋಡ್ಬೋದು. ಬಿಕಾಸ್ ಇಲ್ಲಿ ದುಬೈಲಿ ತುಂಬ ಬಿಸಿಲಿರೋದ್ರಿಂದ ಇಲ್ಲ ಬಸ್ ಸ್ಟ್ಯಾಂಡ್ ಒಂದು ಕ್ಯಾಬಿನ್ ಟೈಪ್ ಮಾಡಿ ಇಲ್ಲಿ ಸೀಟಿಂಗ್ಸ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಬಸ್ ಸ್ಟ್ಯಾಂಡ್ ಒಳಗೆ ಇಲ್ಲಿ ಫುಲ್ಲು ಮ್ಯಾಪ್ ಎಲ್ಲ ಕೊಟ್ಟಿದ್ದಾರೆ. ಯಾವುದೇ ರೀತಿಯ ಅಡ್ವರ್ಟೈಸ್ಮೆಂಟ್ ಏನೂ ಇಲ್ಲ. ನಮ್ಮ ಕರ್ನಾಟಕ ಇಂಡಿಯಾದಲ್ಲಿ ಇರೋವಾಗೆ ಎಲ್ಲ ಬರೀ ದುಬೈದು ಡೀಟೇಲ್ಸೇ ಇದೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಈಗ ಎಲ್ಲ ಬಸ್ ನಂಬರ್ ಅದರ ರೂಟ್ ಕೊಟ್ಟಿದ್ದಾರೆ, ಎಲ್ಲೆಲ್ಲಿ ಸ್ಟಾಪ್ ಕೊಡುತ್ತೆ ಅದು ಸಹ ಮೆನ್ಷನ್ ಆಗಿದೆ. ಆ್ಯಂಡ್ ಈಚ್ ಬಸ್ದು ಟೈಮಿಂಗ್ಸ್ ಕೊಟ್ಟಿದ್ದಾರೆ, ಯಾವ್ಯಾವ ಟೈಮಿಗೆ ಈ ಸ್ಟಾಪಿಗೆ ಬರುತ್ತೆ ಅಂತ. ಸೊ ಕರೆಕ್ಟ್ ಟೈಮ್ಗೆ ಬರುತ್ತೆ, ಒಂದು ಸ್ವಲ್ಪ ಬೇಗ ಲೇಟು ಏನೂ ಬರೋಲ್ಲ. ಅಕಸ್ಮಾತ್ ಮಿಸ್ ಆಗಿ ಬೇಗ ಬಂದ್ರೂ ಈ ಬಸ್ ಸ್ಟ್ಯಾಂಡಲ್ಲಿ ಕಾಯ್ತಾರೆ ಕರೆಕ್ಟ್ ಟೈಮಿಂಗ್ಸ್ ಆಗೋ ಗಂಟ. ಟೈಮ್ ಆದಮೇಲೆ ಮತ್ತೆ ಮೂವ್ ಆಗುತ್ತೆ ಬಸ್ಸು. ಇಲ್ಲಿ ನೋಡ್ಬೋದು ನಾವೀಗ ಮೆಟ್ರೋ ಸ್ಟೇಷನ್ಗೆ ಹೋಗಬೇಕು. ಸೊ 28 F12 ಯಾವ್ದಾದ್ರು ಬಸ್ನ ಹತ್ಕೋಬೋದು. ಟ್ಯಾಪ್ ಮಾಡಬೇಕಾಗುತ್ತೆ ಈ ಕಾರ್ಡ್ನ ತೊಗೊಂಡು. ಸೊ ಈ ಕಾರ್ಡ್ನ ಟ್ಯಾಪ್ ಮಾಡಿದಾಗ ಅಲ್ಲಿ ದಿರಮ್ಸ್ 3 ಪಾಯಿಂಟ್ ಎಷ್ಟೋ ಡಿಡಕ್ಟ್ ಆಗುತ್ತೆ. ಆ್ಯಂಡ್ ಇಳಿಬೇಕಾದ್ರೆ ಸಹ ಟ್ಯಾಪ್ ಮಾಡಬೇಕಾಗುತ್ತೆ. ಸೊ ಇದು ಮೆಟ್ರೋಗೂ ಕನೆಕ್ಟ್ ಆಗುತ್ತೆ. ಮೆಟ್ರೋದಲ್ಲೂ ಟ್ಯಾಪ್ ಮಾಡಬೇಕಾಗುತ್ತೆ. ಸೇಮ್ ನಮ್ಮ ಮೆಟ್ರೋ ಥರನೇ ವರ್ಕ್ ಆಗುತ್ತೆ ಇದು. ಸೊ ಈಗ ನೀವು ನೋಡ್ಬೋದು ಫಸ್ಟ್ 13 ದಿರಮ್ ಇತ್ತು ಆ್ಯಂಡ್ 3 ದಿರಮ್ ಡಿಡಕ್ಟ್ ಆಗಿದೆ ನನ್ನ ಕಾರ್ಡಿಂದ. ಸೇಮ್ ನಮ್ಮ ಮೆಟ್ರೋ ನೋಲ್ ಕಾರ್ಡ್ ಮತ್ತು ನಮ್ಮ ಮೆಟ್ರೋ ಕಾರ್ಡ್ ಎರಡು ಸೇಮ್ ಒಂದೇ ಥರ ಕೆಲಸ ಮಾಡುತ್ತೆ. ಮೆಟ್ರೋಗೂ ಕನೆಕ್ಟ್ ಆಗುತ್ತೆ, ಬಸ್ಗೂ ಕನೆಕ್ಟ್ ಆಗುತ್ತೆ. ಬಸ್ಸಲ್ಲಿ ಯಾವುದೇ ರೀತಿಯ ಕಂಡಕ್ಟರ್ ಇರೋಲ್ಲ. ಸೊ ಈಗ ಮೆಟ್ರೋಗೆ ಹೋಗ್ತಾ ಇದ್ದೀನಿ ಆ್ಯಂಡ್ ಯಾವುದೇ ಥರ ಕಂಡಕ್ಟರ್ ಇರೋಲ್ಲ. ಸೊ ಯಾರು ಅಕಸ್ಮಾತ್ ವಿತೌಟ್ ನೋಲ್ ಕಾರ್ಡ್ ಹತ್ತಿದ್ರೆ 200 ದಿರಮ್ ಫೈನ್ ಬೀಳುತ್ತೆ ಎಲ್ಲರಿಗೂ. ಸೊ ನೋಡಿಕೊಂಡು ಹತ್ತಬೇಕಾಗುತ್ತೆ. ಆಗಾಗ ಚೆಕ್ಕಿಂಗ್ ಬರ್ತಾರೆ, ಚೆಕ್ಕಿಂಗ್ ಮಾಡೋಕ್ಕೆ. ಕಾರ್ಡ್ ಇಲ್ಲದೆ ಇರೋರು, ಬ್ಯಾಲೆನ್ಸ್ ಇಲ್ಲದೆ ಇರೋರು, ಸೊ ಬ್ಯಾಲೆನ್ಸ್ ಇಲ್ಲದೆ ಇರೋರು ಫೈನ್ ಕಟ್ಟಬೇಕಾಗುತ್ತೆ ಸೇಮ್. ಆ್ಯಂಡ್ ಆಲ್ಸೋ ಇದು ನಮ್ಮ ಮೆಟ್ರೋ ಮತ್ತು ನಮ್ಮ ದುಬೈ ಮೆಟ್ರೋ ಎರಡು ಸೇಮು ಒಂದೇ ಥರ ಕೆಲಸ ಮಾಡುತ್ತೆ. ಕಾರ್ಡ್ ಬಟ್ ಲಿಂಕ್ ಆಗುತ್ತೆ ಬಸ್ಗೂ ಮತ್ತು ಇದಕ್ಕೂ. ಸೊ ಈಗ 3 ದಿರಮ್ ಕಟ್ಟಾಗಿದೆ ಟೋಟಲು. ಆ್ಯಂಡ್ ಈಗ ಇಲ್ಲಿಂದ ದುಬೈ ಮಾಲ್ಗೆ ಹೋದಾಗ್ಲೂ ಸೇಮ್ ಡಿಡಕ್ಟ್ ಆಗುತ್ತೆ 3 ದಿರಮೇ ಟೋಟಲ್. ಅಲ್ಲಿಂದನೇ ಕೌಂಟ್ ಮಾಡುತ್ತೆ, ಬಸ್ ಎಲ್ಲಿಂದ ಹತ್ತಿದ್ದೆ ಅಲ್ಲಿಂದನೇ ಕೌಂಟ್ ಮಾಡುತ್ತೆ. ಆ್ಯಂಡ್ ಟೋಟಲ್ ಮತ್ತೆ 3 ದಿರಮ್ ಕ್ರೆಡಿಟ್ ಆಗುತ್ತೆ. ಬಿಕಾಸ್ ಇಲ್ಲಿಂದನೂ ಅಲ್ಲಿಗೆ 3 ದಿರಮ್ ಕಟ್ಟಾಗಿರುತ್ತೆ, ಬಸ್ದು ಸಹ ಕಟ್ಟಾಗಿರುತ್ತೆ. ಸೊ ಆಮೇಲೆ ಟೋಟಲ್ ಲಿಂಕ್ ಆಗಿ ಅಲ್ಲಿಂದನೇ ಕನ್ಸಿಡರ್ ಮಾಡಿ 3 ದಿರಮ್ ಎಕ್ಸ್ಟ್ರಾ ಕ್ರೆಡಿಟ್ ಆಗುತ್ತೆ. ನಿಮಗೆ ಅರ್ಥ ಆಗ್ತಿಲ್ಲ ಅನಿಸುತ್ತೆ. ಸೊ ನೀವು ನೋಲ್ ಕಾರ್ಡ್ ಯೂಸ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಸೊ ಈ ಮಿಷಿನಲ್ಲಿ ನಮ್ಮ ನೋಲ್ ಕಾರ್ಡ್ಗೆ ಬ್ಯಾಲೆನ್ಸ್ ಅಪ್ಡೇಟ್ ಮಾಡ್ಬೋದು. ಸೇಮ್ UPI ಪೇಮೆಂಟ್ ಎಲ್ಲ ಇಲ್ಲಿ ವರ್ಕ್ ಆಗೋಲ್ಲ. ಸೊ ನಾನೀಗ 10 ದಿರಮ್ ಟಾಪಪ್ ಮಾಡಿದ್ದೀನಿ. ಸೇಮ್ ನಮ್ಮ ಮೆಟ್ರೋ ಥರನೇ ಇಲ್ಲಿ ಟ್ಯಾಪ್ ಮಾಡಿ, ಈ ಕಡೆ ಟ್ಯಾಪ್ ಮಾಡಿ ಹೋಗೋದು. ಸೇಮ್ ನಮ್ಮ ಮೆಟ್ರೋ ಥರನೇ ಇದೆ ನೋಡಿ ದುಬೈ ಮೆಟ್ರೋ ಸ್ಟೇಷನ್. ಇಲ್ಲೆಲ್ಲ ಪಾತ್ ಎಲ್ಲ ಸಹ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಬೋದು ಎಲ್ಲೆಲ್ಲಿಗೆ ಹೋಗುತ್ತೆ, ಎಲ್ಲಿಗೆ ಟ್ರಾವೆಲ್ ಆಗ್ತಿದೆ ಅಂತ. ಆ್ಯಂಡ್ ನಾವು ಬುರ್ಜ್ ಖಲೀಫಾ ದುಬೈ ಮಾಲ್ಗೆ ಹೋಗಬೇಕು. ಈಗ ಇದ್ದೀವಿ ADCB ಮೆಟ್ರೋ ಸ್ಟೇಷನು. ಆ್ಯಂಡ್ ಆಲ್ಸೋ ಫಸ್ಟ್ ಕ್ಯಾಬಿನ್ ಯಾವಾಗಲೂ ವುಮೆನ್ಗೆ ಆಕ್ಯುಪೈ ಆಗಿರುತ್ತೆ. ಆ್ಯಂಡ್ ಆಲ್ಸೋ 1 more ಕ್ಯಾಬಿನ್ ಇದೆ, ಅದೆಲ್ಲ ಗೋಲ್ಡ್. ಇಲ್ಲಿ ನೋಡಿ ಅನೌನ್ಸ್ ಸಹ ಮಾಡ್ತಿದ್ದಾರೆ. ನಾನು ಆ್ಯಕ್ಚುಲಿ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡೋದು ಕಮ್ಮಿ ತುಂಬ. ಆ್ಯಂಡ್ ಯಾವಾಗ ಟ್ರಾವೆಲ್ ಮಾಡ್ತೀನಿ ಒಂದು ಗಾಡಿ ಜನ ಇರ್ತಾರೆ. ಸೊ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಅಲ್ಲಿ. ಆ್ಯಂಡ್ ಇವತ್ತು ಬೇರೆ ಸಂಡೇ, ಸೊ ಅದಕ್ಕೆ ತುಂಬ ಜನ ಇದ್ದರು. ಸೊ ಇವಾಗ ಮೆಟ್ರೋದಿಂದ ಇಳ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿಂದ ದುಬೈ ಮಾಲ್ಗೆ ಆಲ್ಮೋಸ್ಟ್ 300-400 ಮೀಟರ್ಸ್ ನಡಿಬೇಕು, ಅಷ್ಟು ದೂರದಲ್ಲಿದೆ ಆ್ಯಕ್ಚುಲಿ.
ಸಂಡೇ ಆಗಿರೋದಕ್ಕೂ ಅದಕ್ಕೂ ಜನ ಸಾಗರ ಕಾಣಿಸ್ತಿದೆ ನಿಮಗೆ ನೋಡ್ಬೋದು. ಸೊ ನಾನು ಬೇರೆ ದಿನ ಬರಬೇಕಾಗಿತ್ತು ವೀಡಿಯೋ ಮಾಡೋಕ್ಕೆ, ಈಗ ಬಂದುಬಿಟ್ಟಿದ್ದೀನಿ. ಸೊ ಈಗ ಮಾಡ್ತಾಯಿದ್ದೀನಿ ವೀಡಿಯೋ. ಆ್ಯಂಡ್ ಇಲ್ಲಿ ನೋಡ್ಬೋದು, ನೋಡಿ ಎಷ್ಟು ಜನ ಇದ್ದಾರೆ. ಇದೇ ಥರ ಒಂದು ಬಂಕರ್ ಥರ ಒಂದು ಮಾಡಿದ್ದಾರೆ, ಒಂದು ಫ್ಲೈಓವರ್. ಸೊ ಇದು ಆಲ್ಮೋಸ್ಟ್ 200-500 ಮೀಟರ್ಸ್ ಇರ್ಬೋದು. ನಡ್ಕೊಂಡು ಹೋಗ್ತಾ ಇರಬೇಕಾಗುತ್ತೆ. ಆ್ಯಂಡ್ ಆಲ್ಸೋ ಲೆಫ್ಟ್ ಸೈಡಲ್ಲಿ ನಡೆಯೋಕ್ಕಾಗಲ್ಲ ಅಂದರೆ ಒಂದು ಲಿಫ್ಟ್ ಥರನೇ ಸೇಮ್, ಮೀನ್ಸ್ ಸ್ಟೇರ್ ಕೇಸ್ ಲಿಫ್ಟ್ ಇರುತ್ತಲ್ಲ ಅದೇ ಥರ, ಬಟ್ ಇಲ್ಲಿ ಸ್ಟ್ರೈಟಾಗಿ ಮಾಡಿದ್ದಾರೆ. ಅಲ್ಲಿ ನಿಂತ್ಕೊಂಡ್ರೆ ಅದಾಗೆ ಮೂವ್ ಆಗುತ್ತೆ. ಅದನ್ನು ತೋರಿಸ್ತೀನಿ ನೋಡಿ ಈಗ ಒಂದು ಸ್ವಲ್ಪ ಹೊತ್ತಲ್ಲಿ. ಆ್ಯಂಡ್ 200 ಫುಟ್ಬಾಲ್ ಗ್ರೌಂಡ್ ಸ್ಟೇಡಿಯಂ ಇರೋಲ್ವಾ, ಅದು 200 ಸೇರಿಸಿದ್ರೆ ನಮ್ಮ ದುಬೈ ಮಾಲ್ ಆಗುತ್ತೆ, ಅಷ್ಟು ದೊಡ್ಡದು. ಸೊ ಒಂದಿನದಲ್ಲಿ ನಿಜ ಕವರ್ ಮಾಡೋಕ್ಕಾಗಲ್ಲ, ಒಂದು 2-3 ಡೇಸ್ ಬೇಕು. ನಡೆದಿನೇ ಸುಸ್ತಾಗ್ಬಿಡುತ್ತೆ, ಅಷ್ಟು ದೊಡ್ಡದು. ಅಲ್ಲೆಲ್ಲ ಟ್ಯಾಕ್ಸಿಗಳು ಇರುತ್ತೆ. ಆ್ಯಂಡ್ ಎವ್ರಿ ಒಂದೊಂದು ಮೇಯ್ನ್ ಇದರಲ್ಲಿ ಸ್ಪಾಟಲ್ಲಿ ಒಂದೊಂದು ಮ್ಯಾಪ್ದು ಸ್ಕ್ರೀನ್ ಇಟ್ಟಿರ್ತಾರೆ. ನಾವು ಎಲ್ಲಿ ಹೋಗಬೇಕು ಅಲ್ಲಿ ಸರ್ಚ್ ಮಾಡಿದ್ರೆ ಸೊ ಆ ಪಾತ್ ತೋರಿಸುತ್ತೆ, ಹೆಂಗೆ ಹೋಗಬೇಕು, ಯಾವ ಫ್ಲೋರ್ ಹಿಡ್ಕೊಂಡು ಹತ್ಕೊಂಡು ಹೋಗಬೇಕು ಅಂತ. ಇನ್ನು ಹೋಗ್ತಾನೆ ಇದ್ದೀನಿ. ಇಲ್ಲಿ ಮೆಟ್ರೋದಿಂದ ಬಂದರೆ ಈ ಥರ ಸಣ್ಣ ಪುಟ್ಟ ಸ್ಟೋರ್ಸ್ ಕಾಣಿಸುತ್ತೆ ದುಬೈ ಮಾಲ್ಗೆ ಎಂಟರ್ ಆಗೋಕ್ಕಿಂತ ಮುಂಚೆ. ಸೊ ಫೈನಲಿ ನಾನು ದುಬೈ ಮಾಲ್ಗೆ ಬಂದೆ. ಆ್ಯಂಡ್ ಇದು ಡೈರೆಕ್ಟ್ ದುಬೈ ಮಾಲ್ ಎಂಟ್ರೆನ್ಸ್ಗೆ ಕನೆಕ್ಟ್ ಆಗೋಲ್ಲ, ಇಲ್ಲಿ ಮೆಟ್ರೋದಿಂದ ಬಂದರೆ ಇದು ಫುಡ್ ಕೋರ್ಟ್ಗೆ ಕನೆಕ್ಟ್ ಆಗುತ್ತೆ. ಸೊ ಇಲ್ಲಿ ಒಂದು ದೊಡ್ಡ ಸ್ಕ್ರೀನ್ ಇಟ್ಟಿರ್ತಾರೆ ಎಲ್ಲರೂ. ನಾವೇನಾದ್ರು ಪ್ಲೇಸ್ ಗೊತ್ತಾಗಿಲ್ಲ ಅಂದರೆ ಇಲ್ಲಿ ಹೋಗಿ ನೋಡ್ಬೋದಾಗುತ್ತೆ. ಇಲ್ಲಿ ಸರ್ಚ್ ಮಾಡಿದ್ರೆ ಲೊಕೇಶನ್ನು ಡೈರೆಕ್ಷನ್ ಎಲ್ಲ ತೋರಿಸುತ್ತೆ. ಸೊ ಈಗ ವೆಯ್ಟ್ ಮಾಡೋದು, ಎಷ್ಟೊಂದು ಜನ ಇದ್ದಾರೆ. ಸೊ ಇಲ್ಲಿ ಸರ್ಚ್ ಮಾಡಬೇಕಾದ್ರೆ ನಾವು ಹೋಮ್ಗೆ ಹೋಗಿ ಇಲ್ಲಿ ಸರ್ಚ್ ಬಟನ್ ಇರುತ್ತೆ ಆ್ಯಂಡ್ ಸರ್ಚ್ ಮಾಡ್ಬೋದು. ದುಬೈ ಅಕ್ವೇರಿಯಂ ಅಕ್ವಾ ಶೋ ಆ್ಯಂಡ್ ಇಲ್ಲಿ ಟೈಪ್ ಮಾಡಿದ್ರೆ ಅದಕ್ಕೆ ರೂಟ್ ತೋರಿಸುತ್ತೆ. ಸೊ ನಾವು ಇಲ್ಲಿದ್ದೀವಿ ಈಗ ಆ್ಯಂಡ್ ನಾವು ಅಲ್ಲಿಗೆ ಹೋಗ್ಬೇಕೀಗ ಅಕ್ವೇರಿಯಂ ಶೋಗೆ. ಹಿಂಗೆ ಬರಬೇಕಾಗುತ್ತೆ. ಸೊ ಇದೆಷ್ಟು ದೊಡ್ಡದಿದೆ ಅಂದರೆ ನೋಡಿ ದುಬೈ ಮಾಲ್ ಮ್ಯಾಪ್ ನೋಡಿ. ಈಗ ಹೋಗ್ತಾ ಇದ್ದೀನಿ ನಡ್ಕೊಂಡು, ಆಲ್ಮೋಸ್ಟ್ 200 ಮೀಟರ್ಸ್ ಏನೋ ಇತ್ತು. ಆ್ಯಂಡ್ ಅದು ಸ್ಕ್ರೀನ್ ಸಣ್ಣದು ಮಾಡಿದ್ರು ಸಹ ದುಬೈ ಮಾಲ್ ಫುಲ್ ಕವರ್ ಆಗ್ತಿರಲಿಲ್ಲ, ಯಾಕೆಂತ ಗೊತ್ತಿಲ್ಲ, ಅಷ್ಟೇ ಝೂಮಿಂಗ್ ಕೆಪಾಸಿಟಿ ಇರ್ಬೋದು. ಸೊ ಇವಾಗ ಫಸ್ಟ್ ನೀವು ದುಬೈ ಮಾಲ್ಗೆ ಬಂದರೆ ಎಂಟ್ರೆನ್ಸಿಂದ ನೀವು ಅಕ್ವೇರಿಯಂ ಶೋ ಅಲ್ಲಿಗೆ ಎಂಟ್ರೆನ್ಸ್ ಸಿಗುತ್ತೆ. ಆ್ಯಂಡ್ ಅದಾದಮೇಲೆ ಅಲ್ಲೊಂದು ಫಾಲ್ಸ್ ಥರ ಇರುತ್ತೆ, ಸೊ ಅದನ್ನು ನೋಡ್ಬೋದು. ಆ್ಯಂಡ್ ಚೈನಾ ಟೌನ್ಸ್ ಅಂತ ಇರುತ್ತೆ, ಅಲ್ಲಿಗೂ ನೋಡ್ಬೋದು. ಆ್ಯಂಡ್ ಲಾಸ್ಟ್ಗೆ ಫೈನಲಿ ದುಬೈದು ಫೌಂಟೇನ್ ಶೋ ಇರುತ್ತೆ, ಅದನ್ನು ಅಟೆಂಡ್ ಮಾಡ್ಕೊಂಡು ಹೋಗ್ಬೋದು ನೀವು. ಈ 4 ಮೇಯ್ನ್ ಥಿಂಗ್ಸು ಕವರ್ ಮಾಡೋಕ್ಕೆ. ಆ್ಯಂಡ್ ನೀವು ಯಾವುದೇ ಟಿಕೆಟ್ನ ತೊಗೊಳ್ಳೋ ಅವಶ್ಯಕತೆ ಇರೋಲ್ಲ ನೀವು ಅಕ್ವೇರಿಯಂ ನೋಡಬೇಕಂದ್ರೆ. ಸೊ ಅಲ್ಲಿ ನೀವು ಮೇಲೆ ಫಸ್ಟ್ ಫ್ಲೋರ್ಗೆ ಹೋಗಿ H&M ಸ್ಟೋರ್ ಮುಂದೆ ನೋಡಿದ್ರೆ ಅಲ್ಲೇ ಹಿಂದೆ ಡೈರೆಕ್ಟಾಗಿ ಎಲ್ಲ ಅಕ್ವೇರಿಯಮ್ದು ಫಿಶ್ಶು ಹತ್ರದಿಂದ ನೋಡ್ಬೋದು. ಸೊ ಅದು ಎಲ್ಲೇ ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ದುಬೈ ಮಾಲ್ನ ಅಕ್ವೇರಿಯಮ್ ದುಬೈ ಮಾಲ್ ಒಳಗಿರೋದು. ಆ್ಯಕ್ಚುಲಿ ಎಷ್ಟು ದೊಡ್ಡದು ಅಂದರೆ ಇದು ಆ್ಯಕ್ಚುಲಿ 3 ಫ್ಲೋರ್ಸ್ ಇದೆ ಅಕ್ವೇರಿಯಮ್ಮು, ಬಟ್ ಇದು ಒಂದೊಂದು ಫ್ಲೋರೇ 2 ಫ್ಲೋರ್ ಥರ ಇದೆ. ಸೊ ತುಂಬ ದೊಡ್ಡದು. ಇಲ್ಲೊಂದು ಸ್ಕ್ರೀನ್ ನೋಡಿ, ಮೊಬೈಲಲ್ಲಿ ಸಹ ಕವರ್ ಆಗ್ತಿಲ್ಲ, ಅಷ್ಟು ದೊಡ್ಡ ಸ್ಕ್ರೀನ್ ಇದೆ ಇದು, ಒಂದೇ ಸಿಂಗಲ್ LED ಸ್ಕ್ರೀನು. ಆ್ಯಂಡ್ ಕೆಳಗೆ ಟಿಕೆಟ್ ಕೌಂಟರ್ ಇದೆ. ಸೊ ನೀವು ಟಿಕೆಟ್ ಕೊಡ್ದೇನೇನು ಹತ್ರದಿಂದ ನೋಡ್ಬೋದು. ಹೇಗೆ ಅಂದರೆ ಇಲ್ಲಿ H&M ಸ್ಟೋರ್ ಇದೆ, ಅಲ್ಲಿ ನೋಡ್ಬೋದು. ಸೊ ಆ ಕಡೆಯಿಂದ ಹೋದರೆ ಅಲ್ಲಿ ಹಿಂದೆನೇ ಎಲ್ಲ ಕಾಣುತ್ತೆ. ಆ್ಯಂಡ್ ಆಲ್ಸೋ ಸೆಕೆಂಡ್ ಫ್ಲೋರಲ್ಲೂ ಕಾಣಿಸುತ್ತೆ. ಸೊ ಈಗ ತೋರಿಸ್ತೀನಿ ಅಲ್ಲಿಗೆ ಹೋಗಿ. ನೋಡಿ ಹಿಂದ್ಗಡೆ ಫುಲ್ಲು ಹತ್ರದಿಂದನೇ ನೋಡ್ಬೋದು. ಇಲ್ಲೆಲ್ಲ ಜನ ಇದ್ದಾರೆ, ಇಲ್ಲಿ ನೋಡ್ಬೋದು. ಸ್ಟಿಂಗ್ರಿ ಇದೆ ಒಂದು, ಎಷ್ಟು ಹತ್ರದಿಂದ ನೋಡ್ಬೋದು ನೋಡಿ. ಎಷ್ಟು ದೊಡ್ಡದಿದೆ ಅಂದರೆ ನೋಡಿ ಅಕ್ವೇರಿಯಮ್ಮು. ಅಲ್ಲಿಂದ ಹಿಡ್ದು ಇಲ್ಲಿ 3 ಫ್ಲೋರ್ದು ಶಾಪ್ ಥರ ಇದೆ. ಆ್ಯಂಡ್ ಆ ಕಡೆ ನೋಡಿ ಎಕ್ಸ್ಪೆನ್ಸಿವ್ ಆಗುತ್ತೆ ಮತ್ತೆ. ನೋಡಿ ಇಲ್ಲಿ ಶಾರ್ಕ್ ಎಲ್ಲ ಇದೆ. ಆ್ಯಂಡ್ ನೋಡಿ ಎಷ್ಟು ದೊಡ್ಡ ಸ್ಟ್ರಿಂಗ್ ಇದೆ. ಇದು ಸೆಕೆಂಡ್ ಫ್ಲೋರಲ್ಲಿ ಹೀಗೆ ಕಾಣುತ್ತೆ, ಹತ್ರದಿಂದನೇ ನೋಡ್ಬೋದು ನಾವು. ನೋಡಿ ಕೈಯಲ್ಲಿ ಟಚ್ ಆಗ್ತಿದೆ. ಆ್ಯಂಡ್ ಶಾರ್ಕು, ಸ್ಟಿಂಗ್ರಿ, ಎಲ್ಲ ಟೈಪು ಫಿಶ್ ಕಾಣಿಸುತ್ತೆ. ನೀವು ಟಿಕೆಟ್ ಕೊಡೋ ಅವಶ್ಯಕತೆನೇ ಇಲ್ಲ, ಇಲ್ಲಿ ಬಂದು ಹಾಗೆ ನೋಡ್ಬೋದು.
ಸೊ ಈಗ ವಾಟರ್ ಫಾಲ್ಗೆ ಹೋಗೋಣ ಆ್ಯಂಡ್ ಚೈನಾ ಟೌನ್. ಇಲ್ಲಿ ನೋಡ್ಬೋದು ದುಬೈ ವಾಟರ್ ಫಾಲ್, ಚೈನಾ ಟೌನ್ಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಎಷ್ಟು ದೊಡ್ಡದಾಗಿದೆ ನೋಡಿ, ಇಲ್ಲಿ ಎಷ್ಟು ಸ್ಪೇಸ್ ಇದೆ ಅಂದರೆ ಇಲ್ಲಿ ಮೇಲಿಂದ ಹಿಡಿದು ಕೆಳಗಂಟನು ನೋಡಿ. 1 2 3 ಫ್ಲೋರ್, ಗ್ರೌಂಡ್ ಫ್ಲೋರು ಸೇರಿ 4 ಫ್ಲೋರ್ಸ್ ಇದೆ. ತುಂಬ ದೊಡ್ಡದು ಮಾತ್ರ. ಒಂದೊಂದು ಫ್ಲೋರ್ದು ಸೈಜು ನಾರ್ಮಲ್ ನಮ್ಮ ಮಾಲ್ಗಿಂತ ತುಂಬ ಜಾಸ್ತಿ ಹೈಟ್ ಇದೆ ಇದು. ಸೊ ಈಗ ವಾಟರ್ ಫಾಲ್ ಹತ್ರ ಹೋಗ್ತಾ ಇದ್ದೀನಿ. ಎಷ್ಟು ದೊಡ್ಡ ಫಾಲ್ಸ್ ಥರ ಮಾಡಿದ್ದಾರೆ ದುಬೈ ಮಾಲ್ ಮಧ್ಯದಲ್ಲೇ. ಇಲ್ಲೆಲ್ಲ ಫೋಟೋ ತಗೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಆ ಕಡೆ ಸೈಡು ಇದೆ ನೋಡಿ ಫಾಲ್ಸ್ ಹೇಗೆ ಬರ್ತಿದೆ, ಎಷ್ಟು ದೊಡ್ಡದಿದೆ ನೋಡಿ. ಆಲ್ಮೋಸ್ಟ್ 2nd ಫ್ಲೋರಿಂದ ಬರ್ತಿದೆ. ಇಲ್ಲೆಲ್ಲ ನೀವು ಫೋಟೋ ತಗೋಬೋದು. ಫೋಟೋ ಎಲ್ಲ ತಗೊತಿದ್ದಾರೆ ನೋಡಿ ಅಲ್ಲಿ. ಆ್ಯಂಡ್ ನೆಕ್ಸ್ಟ್ ಹೋಗ್ತಾ ಇದ್ದೀವಿ ಚೈನಾ ಟೌನು. ಸೊ ಇದನ್ನು ಕವರ್ ಮಾಡ್ತೀನಿ ಈಗ. ಅದಾದಮೇಲೆ ನೆಕ್ಸ್ಟು ಕಾರ್ಸ್ನ ತೋರಿಸ್ತೀನಿ, ಎಲ್ಲಿರುತ್ತೆ, ಎಲ್ಲಿಗೆ ಹೋಗಬೇಕು ಅಂತ ಕಾರ್ಗಳನ್ನ ನೋಡೋಕ್ಕೆ. ಹೋಗ್ತಾ ಹೋಗ್ತಾ ಈ ಕಡೆ ಐಸ್ ರಿಕ್ಕು ಸಹ ಇದೆ. ಆ್ಯಂಡ್ ಇಲ್ಲಿ ನಿಮ್ಗೇನಾದ್ರು ಸ್ಕೇಟಿಂಗ್, ಐಸ್ ಕ್ರ್ಯಾಕಲ್ಲಿ ಮಾಡೋದು ಗೊತ್ತಿದ್ರೆ ಇಲ್ಲಿ ಮಾಡ್ಬೋದು. ಆಡಿಯನ್ಸ್ಗೆ ಕೂತ್ಕೊಳ್ಳೋಕೆ ಜಾಗನೂ ಇದೆ ನೋಡಿ, ಎಷ್ಟು ದೊಡ್ಡದಿದೆ ಇದು. ಅದೆಲ್ಲ ಆ್ಯಕ್ಚುಲಿ ದುಬೈ ಮಾಲ್ ಒಳಗೇ ಇರೋದು. ಆ್ಯಂಡ್ ನೋಡಿ ಎಷ್ಟು ದೊಡ್ಡ ಸ್ಕ್ರೀನ್ ಇದೆ ಇದು. ಆಲ್ಮೋಸ್ಟ್ ಕೋರ್ಟ್ ಸೈಜು, ಸ್ಕ್ರೀನ್ ಸೈಜ್ ಎರಡೂ ಒಂದೇ. ಆ್ಯಂಡ್ ಇದು ಚೈನಾ ಟೌನು. ಫುಲ್ ಈ ಕಡೆ ಹೋದಂಗೆ ವಾತಾವರಣನೇ ಚೇಂಜ್ ಆಗೋಗುತ್ತೆ ಚೈನಾ ಟೌನ್ದು. ಈಗ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ನಾವೆಲ್ಲೋ ಚೈನಾದಲ್ಲಿ ಇದ್ದೀವಿ ಅಂತ ಅನಿಸುತ್ತೆ, ಹಾಗೆ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಫುಲ್ಲು ನಾವು ಚೈನಾದಲ್ಲಿ ಇದ್ದೀವಿ ಅಂತ ಅನಿಸುತ್ತೆ, ಆಗ ಅನಿಸುತ್ತೆ. ಆ್ಯಂಡ್ ಇಲ್ಲೆಲ್ಲ ಚೈನಾ ಸ್ಟೋರ್ಸ್ ಇದೆ. ಸೊ ನೋಡ್ಬೋದು ಚೈನೀಸ್ದು ಪಿಂಗಾಣಿ ಮೆಟೀರಿಯಲ್ಸ್ ಎಲ್ಲ ಇಟ್ಟಿದ್ದಾರೆ. ತುಂಬ ಕಾಸ್ಟ್ಲಿ ಇರುತ್ತೆ ಇಲ್ಲೆಲ್ಲ, ಶಾಪಿಂಗ್ ಮಾಡೋಕ್ಕಾಗಲ್ಲ ಅಷ್ಟು ಕಾಸ್ಟ್ಲಿ. 1 to 100x ಪ್ರೈಸ್ ಇದ್ದರೂ ಏನು ಆಶ್ಚರ್ಯ ಹೋಗಿಲ್ಲ. ಓಕೆ, ಬೌನ್ ಸೈಡ್ ಟ್ರೀ ಎಲ್ಲ ಇಟ್ಟಿದ್ದಾರೆ ಹಾಗೆ ಶೋಗೆ. ಆ್ಯಂಡ್ ಇಲ್ಲಿ ಬಂದರೆ ಪಿಂಗಾಣಿ ಮೆಟೀರಿಯಲ್ಸ್ ಏನೇನೋ ಬಾಕ್ಸ್ ಎಲ್ಲ ಇರುತ್ತೆ. ಎಲ್ಲ 11,000 ಇದೆಲ್ಲ 10,000. ಇದು ನೋಡಿ 25,000. ಎಲ್ಲ 10,000 ಹತ್ತತ್ರ ಇದೆ. ರೈಟ್ಗಳೆಲ್ಲ ನೋಡಿದೆ 500 ದಿರಮ್ಸ್ ಆಲ್ಮೋಸ್ಟ್. ಅಲ್ಲೆಲ್ಲ 1000 ದಿರಮ್ಸ್ ಇತ್ತು. ಚೈನಾ ಟೌನ್ ಅಂತ ಬರೆದಿದ್ದಾರೆ. ಆ್ಯಂಡ್ ಇಲ್ಲಿ ಎಂಟ್ರೆನ್ಸಲ್ಲಿ ದೊಡ್ಡ ಪಾಂಡ ಇದೆ. ಎಷ್ಟು ದೊಡ್ಡದಿದೆ ನೋಡಿ ಇದು ಪಾಂಡ. ಕುಂಫು ಪಾಂಡ ನೆನಪಾಗ್ತಿದೆ. ಯಾರಿಗಾರಿಗೆ ಕುಂಫು ಪಾಂಡ ಆ್ಯನಿಮೆ ನೋಡಿರ್ತೀರ, ನೆನಪಿರುತ್ತೆ. ಬುರ್ಜ್ ಖಲೀಫಾ ಹತ್ರ ಇದ್ದೀನಿ ಇದು. ಆ್ಯಂಡ್ ಅಲ್ಲಿ ಫೌಂಟೇನ್ ಶೋ ನಡೆಯುತ್ತೆ. ಸೊ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಇಲ್ಲೊಂದು ಸಹ ಸೀಕ್ರೆಟ್ ಇದೆ. ಅಲ್ಲಿ ಮೇಲೆ ಹೋದರೆ ಅಲ್ಲಿ ಕರೆಕ್ಟಾಗಿ ವ್ಯೂವಿಂಗ್ ಆ್ಯಂಗಲ್ ಸಿಗುತ್ತೆ. ಅದು ಐಫೋನ್ ಸ್ಟೋರು. ಅಲ್ಲೋಗಿ ಈ ಸತಿ ವೀಡಿಯೋ ತಗೊತೀನಿ. ಆ್ಯಂಡ್ ನೀವು ಏನಾದ್ರು ಬಂದರೆ ಅಲ್ಲೋಗಿ ನಿಂತ್ಕೊಳ್ಳಿ. ಕೆಳಗೆ ನಿಂತ್ಕೊಳ್ಳೋಕ್ಕಿಂತ ಅಲ್ಲಿ ಮೇಲೆ ವ್ಯೂವಿಂಗ್ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ. ಆ್ಯಂಡ್ ನೋಡಿ, ವರ್ಲ್ಡ್ ಟಾಲೆಸ್ಟ್ ಬಿಲ್ಡಿಂಗ್ ಇದು. ಎಷ್ಟು ಹೈಟ್ ಇದೆ ಅಂತ ನೋಡಿ. ಒಂದೊಂದು ಟೈಮು ಮೋಡನೇ ಮುಚ್ಕೊಡುತ್ತೆ, ಅಷ್ಟು ಹೈಟ್ ಇದೆ. ವರ್ಲ್ಡಲ್ಲೇ ಹೈಯೆಸ್ಟ್ ಬಿಲ್ಡಿಂಗು ರೆಕಾರ್ಡ್ ಆಗಿರೋದು ಟಿಲ್ ನಾವು. ಮೇ ಬಿ 2027ಗೆ ಇನ್ನೊಂದು ಬಿಲ್ಡಿಂಗ್ ಬರುತ್ತೆ ಸೌದಿ ಅರೇಬಿಯಾದಲ್ಲಿ, ಇದಕ್ಕಿಂತ ಹೈಟ್ ಕಟ್ತಿದ್ದಾರೆ ನೋಡಿ, ಎಷ್ಟು ಹೈಟ್ ಇದೆ ಇದು. ಸೊ ಈಗ ಅಲ್ಲಿ ಮೇಲೆ ಹೋಗೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈಗ ಆ್ಯಪಲ್ ಸ್ಟೋರ್ ಕಾಣಿಸ್ತೀರಾ ಇಲ್ಲಿ ಹಿಂದೆ. ಸೊ ಇಲ್ಲಿ ಮೇಲೆ ಬಂದಿದ್ದೀನಿ. ಆ್ಯಂಡ್ ಈ ಕಡೆ ನೋಡಿದ್ರೆ ಮೇಲಿಂದ ಫೌಂಟೇನ್ ಶೋ ನೋಡ್ಬೋದು. ಸೊ ಈಗ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ಕೆಳಗೆಲ್ಲ ಕಾಣಿಸಲ್ಲ ಅಷ್ಟು ಕ್ಲಿಯರಾಗಿ. ಮೇಲೆ ಬಂದರೆ ಈಸಿಯಾಗಿ ನೋಡ್ಬೋದು ನೀವು. ಒಂದು 10 ಮಿನಿಟ್ಸ್ ಮುಂಚೆನೇ ಬರಬೇಕು ಇಲ್ಲಿ ಒಳಗೆ ಬಿಡೋಕ್ಕೆ. ಇಲ್ಲಾಂದರೆ ವೆಯ್ಟ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಫೌಂಟೇನ್ ಶೋಗೆ.
ಒಂದಿನಕ್ಕೆ ಎರಡೇ ಬಿಡೋದು. ಈಗ ಫೌಂಟೇನ್ ಶೋ ಸ್ಟಾರ್ಟ್ ಆಗ್ತಿದೆ ಆ್ಯಂಡ್ ಅದು ಮೇಲ್ ಬರ್ತಿದೆ ಪೈಪ್ಗಳೆಲ್ಲ. ಫಸ್ಟ್ ಕೆಳಗೆ ಹೋಗಿರುತ್ತೆ, ಸೊ ಸ್ಲೋಲಿ ಮೇಲ್ ಬರುತ್ತೆ. ಸೊ ಈಗ ದುಬೈ ಮಾಲ್ದು ಎಂಟ್ರೆನ್ಸಲ್ಲಿದ್ದೀನಿ. ಇದೆಲ್ಲ ಥರ ಲಕ್ಸುರಿ ಕಾರ್ಸ್ನ ನೋಡ್ಬೋದು, ತೋರಿಸ್ತೀನಿ ಈಗ. ಇಲ್ಲಿ ನೋಡಿ, ಫೆರಾರಿ, ರೋಲ್ಸ್ ರಾಯಲ್ಸ್ ಎಲ್ಲ ಇದೆ. ರೇಂಜ್ ರೋವರು, ಬೆನ್ಸ್, ಮರ್ಸಿಡೀಸ್ ಆ್ಯಂಡ್ ಲ್ಯಾಂಬೋರ್ಗಿನಿ. ಫೆರಾರಿ ಆ್ಯಂಡ್ ಇಲ್ಲೊಂದು ಲ್ಯಾಂಬೋರ್ಗಿನಿ ಇದೆ ನೋಡಿ. ಇಲ್ಲಿ ನೋಡಿ, ಇದು ನಂಬರ್ ಪ್ಲೇಟ್ಗೆ ಎಷ್ಟೋ ಕೋಟಿ ಇರುತ್ತೆ, ಕಾರ್ಗಿಂತ ನಂಬರ್ ಪ್ಲೇಟ್ಗೆ ಜಾಸ್ತಿ ಇರುತ್ತೆ. ರೋಲ್ಸ್ ರಾಯಲ್ಸ್ ಕಾಸ್ಟ್ಲಿಯಸ್ಟ್ ಅನಿಸುತ್ತೆ. ಆ್ಯಂಡ್ ಬಿಲ್ಡಿಂಗ್ ಎಲ್ಲ ನೋಡಿ ಇಲ್ಲಿ, ಎಮಿರೇಟ್ಸ್.